ವಿಜಯಪುರದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡೋದಕ್ಕೆ ಈಗ ಪಂಚಮಸಾಲಿ ಸಮುದಾಯ ಕೂಡ ಸಜ್ಜಾಗಿದೆ. ಮೇ 4ನೇ ತಾರೀಕು ಇಂಚಗೇರಿಯಲ್ಲಿ ಸಭೆ ನಡೆಸೋದಕ್ಕೆ ಪಂಚಮಸಾಲಿ ಸಮುದಾಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಿಲ್ಲೆಯ ಎಲ್ಲಾ ಪಂಚಮಸಾಲಿ ಸಮುದಾಯದವರು ಕೂಡ ಕಾಂಗ್ರೆಸ್ ಬೆಂಬಲಿಸುತ್ತೇವೆ ಅನ್ನುವಂತ ನಿರ್ಧಾರವನ್ನು ಈಗ ಪ್ರಕಟ ಮಾಡಿದ್ದಾರೆ. 10,000ಕ್ಕೂ ಅಧಿಕ ಜನರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅನ್ನೋದನ್ನು ಸೂಚಿಸ್ತಾರೆ. ಹಾಲಿ ಸಂಸದರು ನಿಷ್ಕ್ರಿಯವಾಗಿಬಿಟ್ಟಿದ್ದಾರೆ. ಯಾವುದೇ ಕೆಲಸ ಮಾಡಿಲ್ಲ, ಒಡೆದಾಳುವವರು ನಮಗೆ ಬೇಕಾಗಿಲ್ಲ, ಕಾಂಗ್ರೆಸ್ ಅನ್ನ ನಾವು ಬೆಂಬಲಿಸ್ತೇವೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಪಂಚಮಸಾಲಿ ಮುಖಂಡರು. ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮುದಾಯದ ಸಮಾವೇಶ ನಡೆಯಲಿದ್ದು, ಆ ಸಮಾವೇಶದ ಕುರಿತು ಅವತ್ತು ಉಪಸ್ಥಿತರಿರುವ ನಮ್ಮ ಸಮುದಾಯದ ರಾಜ್ಯ ನಾಯಕರು ಯಾರ್ಯಾರು ಉಪಸ್ಥಿತರಿರ್ತಾರೆ ಮತ್ತು ಆ ಸಮುದಾಯದ ಉದ್ದೇಶ ಏನು ಅಂತಕ್ಕಂಥ ಎಲ್ಲ ರೂಪರೇಷೆಗಳ ಕುರಿತು ನಮ್ಮ ಸಮುದಾಯದ ಹಿರಿಯ ಮುಖಂಡರು, ನಮಗೆಲ್ಲ ಮಾರ್ಗದರ್ಶಕರಾದಂಥ MR ಪಾಟೀಲ್ರು ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ತಮ್ಮನ್ನು ಸ್ವಾಗತ ಮಾಡೋದರ ಮೂಲಕ ಪತ್ರಿಕಾಗೋಷ್ಠಿ ಪ್ರಾರಂಭಿಸಲಿದ್ದಾರೆ. ನಾನು ಅಕ್ಷರ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಈ ಪತ್ರಿಕಾಗೋಷ್ಠಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇಂಚಿಗೇರಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಬೆಂಬಲಿತ ಲೋಕಸಭಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಿರುವ ಸಮುದಾಯದ ಜನರನ್ನ ಇಂಚಿಗೇರಿ ಗ್ರಾಮದಲ್ಲಿ ಸೇರಿಸಿ ಸಮಾಜದ ಮತ್ತು ಪಕ್ಷದ ಮತ್ತು ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಕರೆಯತಕ್ಕಂಥ ಈ ಒಂದು ಸಭೆಗೆ ಇವತ್ತು ಒಂದು ಪ್ರೆಸ್ ಮೀಟಿಂಗ್ ಮಾಡುವ ಮುಖಾಂತರ ಈ ಒಂದು ಸಂದೇಶವನ್ನು ಜಿಲ್ಲೆಯ ಜನತೆಗೆ ತಿಳಿಸಲು ಪ್ರಯತ್ನಿಸಿ ಒಂದು ಪ್ರೆಸ್ ಮೀಟ್ನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಪಂಚಮಸಾಲಿ ಸಮುದಾಯದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಿರುವ ಸಮುದಾಯದ ಜನರನ್ನು ಇಂಚಿಗೇರಿ ಗ್ರಾಮದಲ್ಲಿ ಸೇರಿಸಿ ಸಮಾಜದ ಮತ್ತು ಪಕ್ಷದ ಮತ್ತು ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಕರೆಯತಕ್ಕಂಥ ಈ ಒಂದು ಸಭೆಗೆ ಇವತ್ತು ಒಂದು ಪ್ರೆಸ್ ಮೀಟಿಂಗ್ ಮಾಡುವ ಮುಖಾಂತರ ಈ ಒಂದು ಸಂದೇಶವನ್ನು ಜಿಲ್ಲೆಯ ಜನತೆಗೆ ತಿಳಿಸಲು ಪ್ರಯತ್ನಿಸಿ ಒಂದು ಪ್ರೆಸ್ ಮೀಟ್ನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಪಂಚಮಸಾಲಿ ಸಮುದಾಯದ